ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕಳೆದ 2-3 ದಿನಗಳಿಂದ ಅಥವಾ ಕಳೆದ ವಾರದಿಂದ ಈ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿಗಳು ಅಥವಾ JDS ಏನೇನೋ ಗದ್ದಗಳು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಬಂದಿದ್ದು ನಾವು ನೋಡಿದ್ದೀವಿ. ಕೊನೆಗೆ ಏನೋ ಒಂದು ಊಹೆ ಇತ್ತು, ಅಥವಾ ಇವರು ಅರ್ಜಿ ಹಾಕಿದ್ರು ಇಲ್ಲವೋ ಗೊತ್ತಿಲ್ಲ. HD ಕುಮಾರಸ್ವಾಮಿಗಳ ಪ್ರಕಾರ ನಾವು ಅರ್ಜಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ರೂಮರ್ಸ್ ಇತ್ತು, ಟಿಕೆಟ್ ರಾಜ್ಯಸಭೆಗೆ ನಮ್ಮ ಗೌಡರು ಕೊಡ್ತಾರಂತೆ. ಆದರೆ ಕೊನೆಯ ಕ್ಷಣದಲ್ಲಿ BJP ಕೊಡಲಿಲ್ಲ. ಅದಕ್ಕೆ ಕ್ಲಾರಿಟಿನೂ ಕೊಟ್ಟರು. ನಾವು ಕೇಳಿಲ್ಲಪ್ಪ, ನಮ್ಮ ದೋಸ್ತಿ ಇದನ್ನು ಮೀರಿದ್ದು, ರಾಜ್ಯಸಭೆಗೆ ಮೀರಿದ್ದು, ನಮ್ಮ ಅದರ ಅಪೇಕ್ಷೆ ಇರಲಿಲ್ಲ. ದೇವೇಗೌಡರು ಕ್ಲಾರಿಫಿಕೇಷನ್ ಕೊಟ್ಟರು. ಅಡ್ಡಿಲ್ಲ, ಒಳ್ಳೆಯ ಅಭಿಪ್ರಾಯ ಹೇಳಿದರು. ನಾವು ಬೇಡಲಿಲ್ಲ, ಅವ್ರು ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ಮುಂದೆ ಏನು ಅಂತಿದ್ದಾರೆ JDS ಮುಂದಿನ ಹೆಜ್ಜೆ ಏನು? ಯಾಕಂದರೆ 2 ಸಂಸದರಿದ್ದಾರೆ, 18 ಜನ MLAಗಳಿದ್ದಾರೆ. ಇವತ್ತು ಸ್ವಂತ ಏನಾದರೂ ಪ್ರಯತ್ನ ಮಾಡಬೇಕಂದ್ರೆ ಇಷ್ಟು ಬರ್ತಾರೆ ಮುಂದಿನ ಎಲೆಕ್ಷನ್ದಲ್ಲಿ ಅನ್ನೋ ಗ್ಯಾರಂಟಿನೂ ಇಲ್ಲ. ಇವತ್ತು BJPನ ಬಿಡಬೇಕೋ ಹಿಡ್ಕೋಬೇಕು ಅನ್ನುವಂಥ ಒಂದು ಚಿಂತೆ ನಿಶ್ಚಿತವಾಗಿ ಶುರುವಾಗ್ಯದ. 25 ವರ್ಷಗಳದ್ದು JDS ಅಂತ ತಿಳ್ಕೊಂಡು HD ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಕ್ಯಾಂಡಿಡೇಟು 60, 70, 80 ಸೀಟ್ ತರ್ತೀವಿ ಅಥವಾ 50, 40 ಬರ್ತೀವಿ, ಆ ಪ್ರಯತ್ನ ಮಾಡ್ತೀವಿ, ಏನೇನೋ ಎಲ್ಲ ಅದು ಮಾತುಗಳು. ಕೊನೆಗೆ ಒಂದಿಷ್ಟು ವಲಯದ ರಾಜಕೀಯ ವರದಿಲ್ಲ, ರಾಜ್ಯಸಭಾ ಸದಸ್ಯರು ಆಗ್ತಾರೆ ಬಂತು. ಕೊನೆಗೆ ಅದು ಇಲ್ಲ ಆಯಿತು. ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟರು. ಇನ್ನು ಮುಂದೆ ಇವ್ರು ಕೂಡಿ ಹೋಗ್ತಾರಾ, JDSದವರು ದೇವೇಗೌಡರು ಕೂಡಿ ಹೋಗ್ತಾರಾ, ಹೋಗಲೇಬೇಕು, ಬೇರೆ ಅದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾರೆ. ಯಾರಿದ್ದಾರೆ ಅವ್ರ ಜೊತೆಗೆ? ಕಾಂಗ್ರೆಸ್ಸನ್ನು ದೊಡ್ಡದ್ರ ಮಾತಾಡಿದ್ರು, JDS ಮೇಲೆ ಭಾಳ ಪ್ರೀತಿ ಇದ್ದಂಗೆ, ಕೊಡಲಿಲ್ಲ ಮಾಡಲಿಲ್ಲ ಅಂತೇಳಿ ದೇವೇಗೌಡರಿಗೆ ಅಪಮಾನ ಮಾಡಿದ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ ಏನು ಮಾತಾಡಿದ್ರು. ಇದನ್ನು ಯಾರು ನಂಬಬೇಕು? ಯಾಕಂದ್ರೆ ಕಾಂಗ್ರೆಸ್ಸಿಗೆ JDS ಹಿಂಗೆ ಆಗಬೇಕಾಗಿತ್ತು, ಒಳ್ಳೆಯದಾಯಿತು ಅಂತ ಹೇಳಬೇಕಾಗಿತ್ತು. ಅದನ್ನು ಈ ರೀತಿಯಾಗಿ ಪ್ರಚಾರ ಅಪಪ್ರಚಾರ ಮಾಡಿದರು. ಆದರೆ ಅದಕ್ಕೆ ಉತ್ತರನೂ ಕೊಡೋ ಸಲುವಾಗಿ ದೇವೇಗೌಡರು ಈಗ ಅನಿವಾರ್ಯ ಆಗ್ಯದ ಮೋದಿಯವರ ಸ್ನೇಹ ಅಥವಾ ಮೋದಿಯವರ ಪಕ್ಷದ ಸ್ನೇಹ. ಅವರು ಸುಧಾ ಒಂದು ಕಡೆ ಅಂದ್ಕೊಳ್ತಾರೆ, ನಾನು ಮೊದಲು ಭಾಳ ವಿರೋಧ ಮಾಡಿದ್ದೆ, ಈಗ ಸಮೀಪದಂಗೆ ಗೊತ್ತಾಯಿತು ಮೋದಿಯವರು ಅಂತೇಳಿ ಭಾಳ ಒಳ್ಳೆಯವರಿದ್ದಾರೆ ಅಂತ ಅವ್ರು ವಾದ ಮಾಡ್ತಾರೆ. ಅವ್ರು ಒಳ್ಳೆಯವರು ಆಗಿರ್ಬೇಕಿಲ್ಲ ಅಂತಲ್ಲ. ರಾಷ್ಟ್ರ ಮಟ್ಟದಲ್ಲಿ ಏನಾಗ್ಯದ, ಕಳೆದ 12 ವರ್ಷ ಅಂತ ಆಡಳಿತ ಆಗಿದೆ, ಅದು ಮತ್ತೊಂದು ಚರ್ಚೆ. ಬಟ್ ನಮ್ಮ ದೇವೇಗೌಡರಿಗೆ ಅವರು ಒಳ್ಳೆಯವರು ಅನ್ಸಾರ, ಒಳ್ಳೆಯವರು ಇರಲಿ. ಆದರೆ ಇವರಿಗೆ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಕೊಡ್ಬೋದು ಇವ್ರು ಬಯಸ್ತಾ ಇದ್ದಾರೆ. ನಾಳೆ ಗ್ರೇಟರ್ ಬೆಂಗಳೂರದಾಯಿತು, ಇನ್ನುಳಿಗಳ ಆಯಿತು, ನಮಗೆ 70 ಕೊಡ್ರಿ, 80 ಕೊಡ್ರಿ, 100 ಕೊಡ್ರಿ, ಅವು ಏನು ಸೀಟ್ಗಳಿದೆ ಅದರಲ್ಲೇ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಕೊಡ್ಬೋದು? BJP ಅಂತ ಈಗ ಮಾಡಿದ್ದು ನೋಡಿದರೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಸೀಟ್ಗಳು ಕೊಡುತ್ತಲ್ಲ. ಅಂದಾಗ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಸ್ವತಂತ್ರ ನಿಲ್ಲಬೇಕಾ ಅನ್ನೋದು ಈ ದೊಡ್ಡ ಪ್ರಶ್ನೆ ಬಂದು ನಿಂತದೆ JDS ಮುಂದೆ. ಯಾಕಂದ್ರೆ JDSಗೆ ಇವತ್ತು ತನ್ನ ಅಸ್ತಿತ್ವದ ಪ್ರಶ್ನೆ ಅದು ಮಾತಿನಲ್ಲಿ ಹೇಳುವಂಥ ಮಾತಿದೆ. ಯಾಕಂದ್ರೆ ತಪ್ಪು ದೊಡ್ಡದಾಗಿದೆ. ದೇವೇಗೌಡರಿಂದ ಆಗಿರ್ಬೋದು, ಅವ್ರ ಕುಟುಂಬದವರಿಂದ ಆಗಿರ್ಬೋದು, ಕುಮಾರಸ್ವಾಮಿಗಳಿಂದ ಆಗಿರ್ಬೋದು, ಒಳ್ಳೊಳ್ಳೆ ನಾಯಕರನ್ನ ಬಿಟ್ಟುಕೊಡಬಾರ್ದಾಗಿತ್ತು ತಮ್ಮ ಪಕ್ಷದಿಂದ. ಸಿದ್ದರಾಮಯ್ಯ ಬಿಟ್ಟುಕೊಡಬಾರ್ದಾಗಿತ್ತು. ಅವತ್ತು ಯಾರಾದರೂ ಆದರೆ ಸೇಮ್ ಆಗ್ಬೋದು ಬಯಸಿದ್ರು ಮಾಡಿದ್ರೆ ಚೆನ್ನಾಗಿತ್ತು ಅವ್ರನ್ನ. ಇವತ್ತು ಯಾರಿದ್ದಾರೆ ನಾಯಕರು? ಇವ್ರನ್ನ ಬಿಟ್ಟರೆ ದೇವೇಗೌಡರನ್ನ, ಕುಮಾರಸ್ವಾಮಿ ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಒಂದು ಕ್ಷೇತ್ರ ಸಹಿತ ಗೆದ್ದಿಲ್ಲ ಅವರು. ಅಂದಾಗ ಜನಮನನ್ನು ಹೆಂಗೆ ಬೆಳೀತಾರಪ್ಪ ಇವರು? ಜನರು ಇವತ್ತು ಜಾಗೃತ ಆಗ್ತಾ ಇದ್ದಾರೆ, ತಿಳುವಳಿಕೆ ಬರ್ತಾಯಿದೆ. ಯಾಕ್ರಿ ಒಂದೇ ಕುಟುಂಬ ನಾವು ಕೊಡಬೇಕು ಅನ್ನುವಂಥದ್ದು, ಏನು ನಮಗೆ ಮಾಡಿದ್ರು ಇಲ್ಲಿವರೆಗೆ ಅನ್ನುವಂಥದ್ದು. ಇದರ ನನಗೆ DK ಅವರು, ಒಕ್ಕಲಿಗರು ಅವರು ಇವತ್ತು ಸೇಮ್ ಆಗಿದ್ದಾರೆ. ಇದು ಒಂದು ದೊಡ್ಡ ಹಿನ್ನಡೆ ಆದಂಗೆ ಇವರಿಗೆ. ಒಂದೇನೋ ಪ್ಲ್ಯಾನ್ ಮಾಡಿದರು, ಮೋಸ್ಟ್ಲಿ ಸಿದ್ದರಾಮಯ್ಯ ಬಿಟ್ಟು ಕೊಡಲಿಕ್ಕೆ ಇಲ್ಲ, ಅದನ್ನು ದೊಡ್ಡ ಇಶ್ಯೂ ಮಾಡಿ ಒಕ್ಕಲಿಗರಿಗೆ ಅಪಮಾನ ಮಾಡಿದರು. ನಮಗೆ ನೀವು ಮತ ಹಾಕಿರ್ತೀರೋ ಕೇಳೋ ಪ್ರಯತ್ನ ಇತ್ತು. ಅದೇ ವಿಚಾರ ಮೋದಿ ಮತ್ತು ಶಾರ್ ಅವರಲ್ಲಿತ್ತು. ಆದರೆ ಏಕಾಏಕಿ DK ಚೆಕ್ಮೇಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಮತ್ತು ಅದೇ ಕಾಲಕ್ಕೆ ಸಹಜ ಸರಳವಾಗಿ ರಾಜಕೀಯ ಹಿಡಿದು ಬಿಟ್ಟುಕೊಡ್ಲಾರ್ದ ಭಾಳ ನೆನಪಿಟ್ಕೋಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯನವರು ಜಾನ ನಡೆಯನ್ನು ಇಟ್ಟಿರಲಿ ಅಂತ ಅನ್ನಿಸ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ತಮಗೆ ಬೇಕಾದಂಥವ್ರನ್ನೆಲ್ಲರೂ ಕ್ಯಾಬಿನೆಟ್ದಲ್ಲಿ ಹಾಕ್ತಾಯಿದ್ದಾರೆ, ಮಿನಿಸ್ಟ್ರಲ್ಲಿ ಹಾಕ್ತಾಯಿದ್ದಾರೆ, ತಾವೊಬ್ಬರು ಹೊರಗೆ ಉಳಿದಿದ್ದಾರೆ. ಯಾವಾಗಲೂ ಹೊರಗಿದ್ದ ವ್ಯಕ್ತಿ ಭಾಳ ಶಕ್ತಿಶಾಲಿ. ನೋಡ್ರಿ, ಗಾಂಧೀಜಿಯವ್ರು ಯಾಕೆ ಪಾಪುಲರ್ ಆಗಿದ್ರಪ್ಪ ಅಂದರೆ ಅಧಿಕಾರ ಬಯಸಲಿಲ್ಲ ಅಂತೇಳಿ. ಆದರೆ ಅಧಿಕಾರ ಬಯಸಬೇಕಾಗಿದ್ದು ಕೆಲವರು ವಾದ ಮಾಡ್ತಾರೆ. ಆ ಮಾತು ಬೇರೆ. ನಮ್ಮ ದೇಶದ ಪ್ರೆಸಿಡೆಂಟಾಗಿ ನೆಹರು ಮತ್ತು ಜಿನ್ನಾರನ್ನು
ಪ್ರಧಾನಿಯನ್ನ ಮಾಡಿ ಉಳಿದಿದ್ದರೆ ಈ ದೇಶ ಒಳಿತಿರಲಿಲ್ಲ ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಜಸ್ಟ್ ಲೈಕ್ ನೆಲ್ಸನ್ ಮಂಡೇಲಾ ಅವರು ಏನು ಮಾಡಿದರು, ಒಂದು 10 ವರ್ಷ ಆರಂಭದ 10 ವರ್ಷ ತಾವು ಪ್ರೆಸಿಡೆಂಟ್ ಆದರು, ನಂತರದಲ್ಲಿ ಬಿಟ್ಟು ಹೋಗಿಬಿಟ್ರು. ಹಾಗೆ ಮಾಡಬೇಕಾಗಿತ್ತು ಗಾಂಧಿಯವರು ಅಂತೇಳಿ ವಾದಗಳು ಇವತ್ತದಾವೆ. ಅದೇನೂ ಇರಲಿ. ಈಗ ಬಂದಿದ್ದೇನಪ್ಪ ಅಂತಂದ್ರೆ, ಈಗ JDS ಗತಿ ಏನು ಅಂತ, ಕಡಿಮೆ ಸೀಟ್ ತೊಗೋಬೇಕಾ, ಹೆಚ್ಚಿಗೆ ಎದುರ್ಕೊಳ್ಳಿಕ್ಕಿಲ್ಲ, ನೀವು ನಿಂತ ಬರ್ರಿ ಅನ್ನುವಂಥ ಮಾನಸಿಕ ಸ್ಥಿತಿ ಅದ. ಜೊತೆಗೆ ಯಡಿಯೂರಪ್ಪನವ್ರಿಗಂತೂ ಈಗ ಒಳ್ಳೆ ಅವಕಾಶ ಸಿಕ್ಬಿಟ್ಟದ. ಅವರಂತೆ ರಾಜ್ಯಾಧ್ಯಕ್ಷ ಸ್ಥಾನ ಅವರ ಮಗನ ಅವರ ಮುಂದೆ ನೆಲೆಸ್ತಾ ಇದ್ದಾರೆ. ಅವ್ನ ತಗೊಳ್ಳೋ ಸ್ವಲ್ಪ ಕೆಲಸ ಇಲ್ಲ ಅನ್ನೋದು ಅನಿಸ್ತದೆ. ಯಾಕಂದ್ರೆ ಯಡಿಯೂರಪ್ಪನವರು ಹೆಚ್ಚು ಕಡಿಮೆ ಒಂದಿಷ್ಟು 70, 80, 90 ಸೀಟ್ಗಳನ್ನು ತರುವಂಥ ಇವತ್ತಿನ ನಾಯಕರಾಗಿದ್ದಾರೆ BJPಯಿಂದ ಅಂತೇಳಿ ಒಂದು ವಲಯದ ಆರ್ಗ್ಯುಮೆಂಟ್. ಹೀಗಾಗಿ ಯತ್ನಾಳ್ ಏನೋ ಮಾಡಿದರು, ಮತ್ತೆ ಏನೋ ಮಾಡಿದರು, ಅವ್ರ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಇಳಿಸೋದು ಭಾಳ ಕಷ್ಟ. ಯಾಕಂದ್ರೆ BJPಗೆ ಇವತ್ತು SIR ಅದ, ಮತ್ತೇನು ಅದ, ಅದರ ಜೊತೆಗೆ EVM ಅದ, ಇಲೆಕ್ಷನ್ ಪದ್ಧತಿಗಳು ಗೊತ್ತು ಎಲ್ಲ ಇದ್ದರು. ತಮಿಳ್ನಾಡಲ್ಲಿ ಯಾಕೆ ಸೋತರು, ಕೇರಳದಲ್ಲಿ ಯಾಕೆ ಸೋತರು, ಅಲ್ಲೂ ಆಗ್ಯದ SIR ಯಾಕೆ ಸೋತರು ಅನ್ನೋದನ್ನು ನಾವು ಬಿಳಿಸಿಡಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಜನ ಜಾಗೃತ ಆಗ್ಯಾರ, ಎಚ್ಚರದಾರ. ಹೀಗಾಗಿ ಒಂದು 2-3% ಮಾಡ್ಬೋದು. ಇನ್ನೂರು ಮೊನ್ನೆ ವೆಸ್ಟ್ ಬೆಂಗಾಲದ್ದು ಎಷ್ಟು 32 ಲಕ್ಷ ಟೋಟಲ್ ಓಟುಗಳು ಅಷ್ಟೊಂದು ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ BJPಗರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ 27 ಲಕ್ಷ ಅದರ ಲಾಸ್ಟ್ ಟೈಮ್ ಮತ ಹಾಕಿದವರು ಓಟ್ ಕಟ್ ಆಗಿದ್ದಾವೆ. ಇದು ಗಮನಿಸಬೇಕಿಲ್ಲ. ಅದನ್ನು 90 ಲಕ್ಷ ಮತಗಳು ಕಟ್ ಮಾಡಿದ್ದಿಲ್ಲ ಕೌಂಟ್ ಮಾಡಿದಾಗ. ಆದರೆ ಇನ್ನೂ ಎಷ್ಟು ಬರ್ಬೋದಿತ್ತು, ಅದ್ರ ಅಲ್ಲೇ ಆಗ್ಬೋದು. ಅದು ಇಲ್ಲಿ ಆಗಲಿಲ್ಲ. ಅಲ್ಲಿ ಹಿಂಗಾಗೋದು ಕಾರಣ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಅದು ಚೆನ್ನಾಗಿ ಮ್ಯಾನೇಜ್ ಮಾಡಲಿಲ್ಲ. ಬರೀ ಹುಮ್ಮತನ ಮಾಡಿದರು. ಭೂಮಿಗಳದ್ದು ಹೋರಾಟ, ರೋಡ್ಗಳದ್ದು ಹೋರಾಟ, ಆಂದೋಲನ ಜೀವಿ ಅಂದರು. ಆದರೆ ಅಷ್ಟರೊಳಗೆ ಅವ್ರು ಏನು ಮಾಡಬೇಕಾಗಿತ್ತು ಕೆಲಸ ಮಾಡ್ಕೊಂಡು ಹೋಗಿಬಿಟ್ರು ಅಂತೇಳಿ. ಆದರೆ ಇಲ್ಲಿ ಕೇರಳದಲ್ಲಿ ಯಾಕಾಗಲಿಲ್ಲ ಅಂದ್ರೆ, ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬುದ್ಧಿವಂತರಿದ್ದರು, ಜಾಣರಿದ್ದರು, ಎಲ್ಲರೂ ಅವರ ತಮಿಳ್ನಾಡಲ್ಲೂ ಅದ. ತಮಿಳ್ನಾಡಲ್ಲೇ ಮತ್ತು ಕೇರಳದಲ್ಲೇ BJPಯ ಬೇಸ್ ಇಲ್ಲ. ಹೀಗಾಗಿ ಎರಡೂ ಕಡೆ SIR ಮಾಡಿದರೂ ಏನು ಫರ್ಕ್ ಬೀಳಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಕರ್ನಾಟಕದಲ್ಲೂ ಅದ ಪರಿಸ್ಥಿತಿ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕೆ ಸಿದ್ದರಾಮಯ್ಯನವರು ತಮ್ಮ ಬಿಗಿಮಸ್ತಿಯನ್ನು ಹಿಡ್ಕೊಂಡಿದ್ದಾರೆ. CM ಆಗಿ ಹೊರಗೆ ಹೋಗಿರ್ಬೋದು, ಅವರು ಸೀಟಿಂದ ಬಿಟ್ಟು ಹೋಗಿರ್ಬೋದು. ಆದರೆ DK ಅವ್ರ ಮೇಲೆ ಇವತ್ತು ದಿವಸ ಪ್ರಭಾವ ಬೀರುವಂಥ ದೊಡ್ಡ ಶಾಸಕರ ಪಡೆಯನ್ನು ಬೆಂಬಲವನ್ನು ಸಿದ್ದರಾಮಯ್ಯ ಹೊಂದಿದ್ದಾರೆ. ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯ, TKC, ರಾಹುಲ್ ಗಾಂಧಿ ಇವರು ಒಕ್ಕಟ್ಟಿನಿಂದ ಮೋಸ್ಟ್ಲಿ ಮತ್ತು PK ಹರಿಪ್ರಸಾದ್ ಒಕ್ಕಟ್ಟಿನಿಂದ ಮುಂದಿನ ಇಲೆಕ್ಷನ್ ಎದುರಿಸೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಸಿದ್ದರಾಮಯ್ಯನವರು ದೀರ್ಘಕಾಲೀನ ರಾಜಕೀಯ ವಿಚಾರ ಮಾಡಿಕೊಂಡು ಜೊತೆಗೆ ತಮ್ಮ ಮಗನನ್ನು ರಾಜಕೀಯದಲ್ಲಿ ಉಳಿಸಿಕೊಂಡು ಬೆಳೆಸಿಕೊಳ್ಳುವಂಥ ಜಾನ ನಡೆಯಲಿಟ್ಟ, ಜೊತೆಗೆ ತಮ್ಮ ಬೆಂಬಲಿಗರು ರಕ್ಷಿಸುವಂಥ ಉಳಿಸ್ಕೊಳ್ಳುವಂಥ ಕೆಲಸನ ಮಾಡಿ ರಾಜಕೀಯದಲ್ಲಿ ಉಳಿದ ಇನ್ನೂ 2 ವರ್ಷ ಇರ್ತೀನಪ್ಪ ಅಂಥೇಳಿ ಒಂದು ಜಾನ ನಡೆಯಿಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ 2022ರಲ್ಲಿ ಗೆಲ್ಲೋದು ಭಾಳ ಕಷ್ಟ. ಇದರಲ್ಲಿ 2 ಮಾತೇ ಇಲ್ಲ. ಯಾವುದು ನಮ್ಮ BJP ಮತ್ತು ಗೆಳೆಯರು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ಈಗಿನ ಅಂದಾಜು. ಅದು ನಾಳೆ ಚೇಂಜ್ನೂ ಆಗ್ಬೋದು. ಯಾಕೆಂತಂದ್ರೆ ಈಗಿನ ಅಂದಾಜು ಪ್ರಕಾರ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಗ್ಯಾರಂಟಿ ಅದ ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಅದ್ರ ಜೊತೆಗೆ ಹೊಸ ಒಂದು ಹಾಕಿದ್ರೆ ಗ್ಯಾರಂಟಿ ಹಾಕಿದ್ದಾರೆ. ರೈತರಿಗೆ ಬಗ್ಗೆ DK ಮನೆ ಮಾತಾಡಿದ್ದಾರೆ, ಅದು ಅನುಷ್ಠಾನಕ್ಕೆ ಬರಬೇಕು. ಎಲ್ಲಕ್ಕಿಂತಲೂ ಮುಖ್ಯವಾಗಿ 50,000 ಜನ 56,000 ಜನ ಈ ನಿರುದ್ಯೋಗ ಉದ್ಯೋಗ ಕೊಟ್ಟರು ಅಂದರೆ DK ಅವರು ಈ ಒಂದು 2 ವರ್ಷದಾಗ ನಿಶ್ಚಿತವಾಗಿಯೂ ಬರುವ ಇಲೆಕ್ಷನ್ದಲ್ಲ BJPಗೆ ಕರ್ನಾಟಕ ಕಬ್ಬಿಣದ ಕಡಲೆ. ಇದರಲ್ಲಿ 2 ಮಾತಿಲ್ಲ. ಏನಪ್ಪ, ನಾವು SIR ಗೆಲ್ತೀವಿ ಅನ್ನೋದಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಹೌದು ಗೆದ್ದಿದ್ದಾರೆ ಇಲ್ಲಂತಲ್ಲ, ವೆಸ್ಟ್ ಬೆಂಗಾಲದಲ್ಲೇ ಬಿಹಾರದಲ್ಲೇ ಗೆದ್ದಿದ್ದಾರೆ. ಅದು ಇಲ್ಲಿ ಸಾಧ್ಯ ಆಗಿಲ್ಲ, ಕೇರಳ ಮತ್ತು ತಮಿಳುನಾಡಲ್ಲಿ. ಅದಕ್ಕೆ ಕಾರಣ ಇಷ್ಟ. ಯಾಕಂದರೆ ಇಲ್ಲೇ ಜಾಗೃತ ಜನ ಇದ್ದಾರೆ ಅನ್ನೋಕ್ಕಿಂತಲೂ ಜೊತೆಗೆ ದಕ್ಷಿಣ ಭಾರತದಲ್ಲೇ ವಿದ್ಯೆ ಪಡೆದಂಥ ಜನರ ಸಂಖ್ಯೆ ಹೆಚ್ಚದ, ತಿಳುವಳಿಕೆ ಜನರ ಸಂಖ್ಯೆ ಹೆಚ್ಚದ. ಹೀಗಾಗಿ BJPಗೆ ಸುಲಭ ಆಗಲಿಲ್ಲ 2 ಕಡೆ ಅಂತ. ಅದೇ ರೀತಿ ಕರ್ನಾಟಕದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಈ ನೆಲೆಯಲ್ಲಿ JDS ಇದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕಾಗಿದ್ದರೆ ಸ್ವತಂತ್ರ ಬರಬೇಕು ಅಥವಾ BJP ಜೊತೆ ಹೊಂದಾಣಿಕೆ ಹೋಗಬೇಕು ಅನ್ನೋದು 3 ಪ್ರಶ್ನೆ ಅದ. ಆ 3 ಪ್ರಶ್ನೆಗೆ ಉತ್ತರ ಅವ್ರು ಹುಡುಕುವಂಥದ್ದು. ಆದರೆ ಈಗ ಮಾತ್ರ
JDS ಅಡ್ಲಿ ಕತ್ತರಿಸಕ್ಕಂಗಾಗ್ಯದ. ಯಾಕಂದ್ರೆ BJPಗೆ ಒಂದೇನು ಆಸೆ ಇತ್ತು, ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದು ನೀವು ಕೇಳಿದ್ದೀರಿ. ಏನಪ್ಪ ಅಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಮಾಡಬೇಕಂತಿತ್ತು. ಆ ಕಾಂಬಿನೇಷನ್ DK ಶಿವಕುಮಾರ್ ಅವರನ್ನು CM ಮಾಡಿದ್ದಕ್ಕಾಗಿ ಒಕ್ಕಲಿಗ ಒಂದು ಕಾಂಬಿನೇಷನ್ ಮುರಿದು ಬಿದ್ದಿದ್ದರಿಂದಾಗೆ ಆಯ್ತಪ್ಪ ಜೋಡಿ ಇರೋನು ನಾವು ಒಟ್ಟಲ್ಲಿ ತೊಗೊಳ್ರಿ ಅನ್ನೋದು ಸ್ಥಿತಿಗೆ ಇವತ್ತು BJP ಅಥವಾ ಮೋದಿ ಮತ್ತು ಶಾ ಅವರಿದ್ದಾರೆ. ಯಾಕಂದ್ರೆ ಅವ್ರಿಗೆ ಮುಖ್ಯ ತಮ್ಮ ಪಕ್ಷದ ಅಭಿಪ್ರಾಯ. ಯಡಿಯೂರಪ್ಪ ಮತ್ತು ಜೊತೆಗಾರವರು ಈಗಾಗಲೇ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಸೂಕ್ಷ್ಮ ತಿಳಿಸಿದ್ದಾರೆ. ಮತ್ತು ಅದಕ್ಕೆ ಅದರಲ್ಲೂ HDಗೆ CM ಮಾಡ್ತೀವಿ ಅಂತ ತಕ್ಷಣ ಅವ್ರು ಜಾಗ್ರತೆ ತಗೊಂಡು ತಮ್ಮ BJPಯನ್ನು ಮತ್ತಷ್ಟು ಕಟ್ಟಿಕೊಳಿಸುವಂಥದ್ದು ನಾವು ಮಾಡ್ತೀವಿ ಅನ್ನೋಂಥ ಮಾತಾಡಿದ್ರಿಂದಾಗೆ ಇವತ್ತು ಕುಮಾರಸ್ವಾಮಿಗಳ JDS ಅಡ್ಡಕ್ಕೆ ಹತ್ತಿರಲ್ಲದ. ಮತ್ತು ಈಗ ಅನಿವಾರ್ಯನೂ ಅದ ಮೋದಿಯವರನ್ನು ಮತ್ತು ಶಾ ಅವರನ್ನು ಹೊಗಳಿಗಳು ಇರಬೇಕಾಗಿದ್ದು ಎಷ್ಟು ಕೊಡ್ತಾರೆ ಅದು ತೊಗೊಂಡು ಹೋಗುವಂಥದ್ದು. ಯಾಕಂದ್ರೆ ಆರ್ಥಿಕವಾಗಿ ಬದಲಿಲ್ಲ, ಜೊತೆಗೆ ತಾವಷ್ಟೇ ಇಡೀ ಕರ್ನಾಟಕವನ್ನು ಈ ಕರ್ನಾಟಕ ರಾಜ್ಯದ ತುಂಬೆಲ್ಲ ಹೋರಾಟ ಮಾಡಿ ಗೆಲ್ಲುವ ಸ್ಥಿತಿಯಲ್ಲಿ ಅವರು ಉಳಿದಿಲ್ಲ. ನಾಯಕರು ಆ ಪ್ರಮಾಣದಲ್ಲಿಲ್ಲ. ಏನೋ ತಮ್ಮ ಮೈಸೂರು ಭಾಗದಲ್ಲಿ ಅವರಿಬ್ಬರು ಇದ್ದಾರೆ ಅಪ್ಪ ಮಕ್ಕಳು, ಅಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ, ಅವ್ರ ಜೊತೆಗೆ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ. ಇವರು ಎಷ್ಟು ಮಟ್ಟಿಗೆ ಮಾಡ್ಬೋದು ಗೆಲ್ಬೋದು, ಆ ಭಾಗದಲ್ಲಿ ಒಂದಿಷ್ಟು ಕೊಡ್ಬೋದು ಅವ್ರಿಗೆ. ಇಡೀ ಕರ್ನಾಟಕ ತುಂಬ ಮೋಸ್ಟ್ ಪ್ರೊಬಬಲಿ ಈ BJPಗರು ಅವ್ರ ಟಿಕೆಟ್ ಕೊಡೋದು ಭಾಳ ಕಷ್ಟ. ಅದಕ್ಕೆ ಇರೋ ಹಾಗೆ ಬಂದು ಪ್ಲೀಸ್ ಮಾಡಬೇಕು, ಇಲ್ಲ ಸೆಳೆದು ಹೊರಗೆ ನಿಲ್ಲಬೇಕು. ಏನು ಮಾಡ್ತಾರೆ ನಮ್ಮ ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು? ಕಾದು ನೋಡೋಣ. ಯಾಕಂದ್ರೆ ನಾವು ಮಾಡಿದ್ದು ನಾವು ಹೋಗೋದು ಅಲ್ವಾ, ಮಾಡಿದ್ದನ್ನೋ ಮಹಾರಾಯ ಅನ್ನೋ ಮಾತು ಇಲ್ಲಿ ಸೂಟ್ ಆಗ್ತದೆ ನೋಡ್ರಿ ಮಗ. ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ತಿಳಿಸುತ್ತಾರೆ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.